ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೆದರಬೇಡ ಮಗಳೇ, ಯಾರು ಏನೇ ಹೇಳಿದ್ರು ನಡೆಯೋದು ಅಮ್ಮನವ್ರ ಸಂಕಲ್ಪ. ಚಕ್ರ ನನ್ನದೇ. ನನ್ನ ಜನ್ಮ ಜನ್ಮಾಂತರಗಳ ಸಾಧನೆ ಸಿದ್ಧಿಸುತ್ತೆ. ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳಿ. ಜಾಜಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಶ್ರೀಚಕ್ರನ ನನ್ನ ವಶ ಮಾಡ್ಕೋತೀನಿ. ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಮನೆ ಸ್ವತ್ತು. ಇನ್ನು ಶ್ರೀಚಕ್ರ ನನ್ನ ಪಾಲಿಗೆ ಖಚಿತ. ಅದು ಅಮ್ನವ್ರದ್ದು ಅಲ್ಲ, ಯಾರ್ದು ಅಲ್ಲ, ನಂದು. ಹತ್ತನೇ ಹುಣ್ಣಿಮೆಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಇನ್ನು ಈ ಚಕ್ರಾಪುರಿಗೆ ನಾರೇ ಚಕ್ರಾಧಿಪತಿ.
ಏನು ನಡೀತಾ ಇದೆ ಇಲ್ಲಿ? ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ, ಅವಳಿಗೆ ನಾನು ಬೇಡ ಅಂದಮೇಲೆ ಅವಳು ಸುದ್ದಿಗೆ ಬರಬಾರ್ದು ಅಂದ್ಕೊಂಡಿದ್ದೆ. ದೇವಸ್ಥಾನದಲ್ಲಿ ಮೇಷ್ಟ್ರಮ್ಮ ಸಿಕ್ಕು ಜಾಜಿ ಮನೆಗೆ ಹೋಗೋಲ್ಲ ಅಂತ ತಮಾಷೆ ಕಾದಿದೆ ಅಂದರು. ಇಲ್ಲಿ ಬಂದರೆ ಜಾಜಿ. ಅದೇ ನನಗೂ ಅರ್ಥ ಆಗ್ತಿಲ್ಲ ಬಂಗಾರಿ. ನಿನ್ನೆ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಬಂದ್ಲು, ಆಮೇಲೆ ಸುಖಧರನ್ ಮದುವೆ ಆಗ್ತೀನಿ ಅಂದ್ಲು. ಇವತ್ತು ನೋಡಿದ್ರೆ ಚಂದ್ರಧರಂಗೆ ಹೋಗಿ ಮಾಲೆ ಹಾಕಿದಾಳೆ. ಏನಾಗಿದೆ ಅವಳಿಗೆ? ಏನು ನಡೀತಾ ಇದೆ ಅವಳ ಮನಸ್ಸಲ್ಲಿ? ನನಗೂ ಗೊತ್ತಿಲ್ಲ. ನೀವಿಬ್ರು ಒಟ್ಟಿಗೆ ಇದ್ದವರು, ಅವಳ ಬಗ್ಗೆ ನಿನಗಲ್ದೆ ಇನ್ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಏನಾಯ್ತು ಅಂತ ಅವಳನ್ನ ಕೇಳಿದ್ರೆ ನನ್ನ ಮೇಲೆ ಹುಡುಕ್ ಬೀಳ್ತಾಳೆ. ನೀನಾದರೂ ಹೇಳು ಬಂಗಾರಿ. ಇದು ಹೀಗೆ ಮುಂದುವರೆದ್ರೆ ಅವಳು ಏನಾಗ್ಬಿಡ್ತಾಳೋ ಅಂತ ಆತಂಕ ನನಗೆ. ಏನಿದು ಸೂರ್ಯಾಂಶು, ಯಾಕೆ ಹೀಗಾಯ್ತು? ನೀನ್ ಮಾಡಿರೋ ವಶೀಕರಣ ಹೇಗೆ ವಿಫಲ ಆಗ್ತು? ಯಾರೋ ಎದುರೇಟ್ ಹಾಕಿದ್ದಾರೆ ಗುರುಗಳೇ. ನಾನು ಮಾಡಿದ ಪ್ರಯೋಗಗಳನ್ನ ನಿಷ್ಕ್ರಿಯೆಗೊಳಿಸಿದ್ದಾರೆ. ಅದು ಹೇಗೆ ಸಾಧ್ಯ ಸೂರ್ಯಾಂಶು? ಅದನ್ನೇ ನಾನು ಯೋಚಿಸ್ತಾ ಇದ್ದೀನಿ ಗುರುಗಳೇ. ನನ್ನ ಕಣ್ ತಪ್ಪಿಸಿ ಜಾಜಿನ ವಶೀಕರಣದಿಂದ ಮುಕ್ತಗೊಳಿಸಿದ್ದಾರೆ. ಇದನ್ನ ಯಾರು ಮಾಡಿದ್ದಾರೆ ಅನ್ನೋದೇ ನನಗೆ ಪ್ರಶ್ನೆ ಆಗಿರೋದು. ಇನ್ಯಾರು ಮಾಡಿರೋದಕ್ಕೆ ಸಾಧ್ಯ? ಅವಳೇ ಅವಳೇ ಆ ತ್ರಿಪುರ ಸುಂದರಿ ಅಮ್ಮನವರು. ತ್ರಿಪುರ ಸುಂದರಿ! ಮಾತಾಡು ಬಂಗಾರಿ. ನೀನು ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ಹೇಗೆ? ಏನಾದರೂ ಹೇಳು. ಯಾಕೆ ಜಾಜಿ ಹೀಗಾಡ್ತಾ ಇದ್ದಾಳೆ? ಹೇಳದ್ನಲ್ಲ, ನನಗೇನು ಗೊತ್ತಿಲ್ಲ ಅಂತ. ನನ್ನ ಜೊತೆ ಇರುವಾಗ ಸರಿಯಾಗೇ ಇದ್ಲು. ಇಲ್ಲಿಗೆ ಬಂದಮೇಲೆ ಯಾಕೆ ಹೀಗಾಡಿದ್ಲು, ಶಾಸ್ತ್ರಿಗಳ ಮಗನ ಕತ್ತಿಗೆ ಯಾಕೆ ಹಾರ ಹಾಕಿದ್ಲು ಅಂತ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಏನೋ ಸಮಸ್ಯೆ ಆಗಿದೆ. ಅವಳು ಮೊದಲು ಇದ್ದ ಹಾಗಿಲ್ಲ, ಏನೋ ಆಗಿದೆ. ಏನೂ ಆಗಿಲ್ಲ, ಬೇಕು ಅಂತಾನೆ ಹೀಗಾಡ್ತಿದ್ದಾಳೆ. ಏನೇನೋ ಮಾತಾಡಬೇಡ ಬಂಗಾರಿ. ನಿನಗೆ ಅವಳ ಮೇಲೆ ಪ್ರೀತಿ ಇಲ್ವಾ? ಅವಳು ಬೇರೆ ಯಾರನ್ನೋ ಮದುವೆ ಆದರೆ ನಿನಗೆ ಖುಷಿನಾ? ಅವಳ ಮೇಲೆ ನನಗೆ ಯಾವ ಭಾವನೂ ಇಲ್ಲ. ಅವಳು ಯಾರಿಂದ ಮದುವೆ ಆದ್ರೆ ನನಗೇನು? ಓ, ಹಾಗಾದರೆ ಇಲ್ಲಿಗೆ ಯಾಕೆ ಬಂದೆ? ಅವಳ ಮೇಲೆ ಪ್ರೀತಿ ಇಲ್ಲ ಅಂದರೆ ಇವತ್ತು ಅವಳ ಮನೆಗೆ ಯಾಕೆ ಬಂದೆ? ನಾನು ಮೇಷ್ಟ್ರಮ್ಮ ವಹಿಸಿರೋ ಕೆಲಸ ಮಾಡಕ್ಕೆ ಬಂದಿದ್ದು, ಅವಳು ನೋಡೋಕ್ಕಲ್ಲ. ಮೇಷ್ಟ್ರಮ್ಮ ಅಂದರೆ ಶ್ರೀಮತಿ ಅವರಲ್ವಾ? ಹಾಗಿದ್ರೆ ಇದು ಅಮ್ಮನವ್ರದೇ ಆಟ ಅಂತೀರಾ ಗುರುಗಳೇ? ಸಂಶಯನೇ ಬೇಡ ಸೂರ್ಯಾಂಶು. ಶ್ರೀಚಕ್ರ ಕೈವಶವಾಗುತ್ತೆ ಅನ್ನೋವಾಗಲೇ ಇಂತಹ ಅನೇಕ ಆಟಗಳನ್ನು ಆಡ್ತಾನೆ ಬಂದಿದ್ದಾಳ ಆ ಅಮ್ಮನವರು. ಎಷ್ಟೋ ಸಲ ನಮ್ಮ ದಾರಿ ತಪ್ಪಿಸಿದ್ದಾಳೆ. ನಮ್ಮ ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ಶ್ರೀಚಕ್ರ ನಮ್ಮ ಕೈಗೆ ಸೇರ್ದಿರೋ ಥರ ಮಾಡಿದ್ದಾಳೆ. ಹಾಗಿದ್ರೆ ಇನ್ಮೇಲೆ ನಮ್ಮ ಹೋರಾಟ ಶ್ರೀಚಕ್ರಕ್ಕಿರಬಾರ್ದು ಗುರುಗಳೇ. ನೇರವಾಗಿ ಅಮ್ಮನವ್ರ ವಿರುದ್ಧವೇ ಸಮರ ಸಾರ್ಬಿಡ್ಬೇಕು. ಎದುರಾಳಿಯನ್ನ ನೇರವಾಗಿ ಎದುರಿಸಿದ್ರೆ ಅದರಲ್ಲಿ ಸಿಗೋ ಆನಂದವೇ ಬೇರೆ, ಗೆದ್ದಾಗ ಸಿಗೋ ಖುಷಿಯೇ ಬೇರೆ. ಆದರೆ ಆ ಅಮ್ಮನವ್ರನ್ನ ಎದುರಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವಳು ಗಾಳಿ ಥರ ಕೈಗೆ ಸಿಗೋದಿಲ್ಲ, ಕಾಣಿಸೋದಿಲ್ಲ, ಆದರೆ ಎಲ್ಲ ಕಡೆನೂ ಇರ್ತಾಳೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ. ಆ ಅಮ್ಮನವ್ರ ಆಟ ಈ ಸೂರ್ಯಾಂಶ ಮುಂದೆ ನಡೆಯಲ್ಲ. ಆ ಅಮ್ಮನವ್ರಿಗೆ ನಾನೊಂದು ಗತಿ ಕಾಣಿಸ್ತೀನಿ. ಆಮೇಲೆ ಶ್ರೀಚಕ್ರ ನಿಮ್ಮದು, ನಿಮ್ಮನ್ನು ಗೆಲ್ಸಿದ ಸಂಭ್ರಮ ನಂದು. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಸೂರ್ಯಾಂಶು. ಅಂದರೆ ನಿನ್ನೆ ಜಾಜಿ ಕೈನಲ್ಲಿದ್ದ ಪೆಟ್ಟಿಗೆ ಸುಖಧರ ಕೊಟ್ಟಿದ್ದ? ಹೌದು. ಅವ್ನು ನಿನ್ನೆ ಹೇಗೆ ಕೊಟ್ಟ? ಇವತ್ತಲ್ವಾ ಅವ್ನು ಇಲ್ಲಿಗೆ ಬಂದಿರೋದು? ಇಲ್ಲೇ ಏನೋ ಕೆಲಸ ಇತ್ತು, ಚಕ್ರಾಪುರಿಗೆ ಬಂದಿದ್ದೆ ಅಂದರು. ಮತ್ತೆ ನೀನು ಆ ಪೆಟ್ಟಿಗೆನ ಏನು ಮಾಡಿದೆ? ತಗೊಂಡೋಗಿ ಬಿಸಾಕ್ದ್ಯಾ? ಹೌದು. ಕಿಟಕಿಯಿಂದ ಕೈ ಹಾಕಿ ಮೇಜಿನ ಮೇಲೆ ಇದ್ದ ಪೆಟ್ಟಿಗೆ ತಗೊಂಡೆ, ಆನಂತರ ಬಿಸಾಕ್ದೆ. ಹೌದಾ? ಅದು ಸರಿ, ಆ ಪೆಟ್ಟಿಗೆಯಲ್ಲಿ ಏನಿತ್ತು ಅಂತ ನೋಡಿದ್ಯಾ? ಏನಿತ್ತು ಅದರೊಳಗೆ? ಆದರೆ ನನಗೊಂದು ಸಂಶಯ ಬರ್ತಾ ಇದೆ ಗುರುಗಳೇ. ಏನು ನಿನ್ನ ಸಂಶಯ?
ನೀವು ಹೇಳೋ ಪ್ರಕಾರ ವಶೀಕರಣ ನಿಷ್ಕ್ರಿಯಗೊಳಿಸಿದ್ದು ಅಮ್ಮನವರು. ಆದ್ರೆ ಜಾಜಿ ಯಾಕೆ ಚಂದ್ರಾಧರನ್ಗೆ ಹಾರ ಹಾಕಿದ್ಲು? ನೋಡಿದ್ರ ಅತ್ತೆ, ಜಾಜಿ ಮೇಲೆ ಪ್ರಯೋಗ ಆಗಿದ್ದ ವಶೀಕರಣನ ಭೇದಿಸಿ ಹೇಗೆ ಒಳಗೆ ಪ್ರವೇಶ ಮಾಡಿದೆ ಅಂತ, ಅವಳನ್ನು ಹೇಗೆ ನಾನು ವಶ ಮಾಡಿಕೊಂಡೆ ಅಂತ. ಇದು ಈ ಚಂದ್ರಾಧರನ ತಾಕತ್ತು. ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ರೂ ನನ್ನ ಮುಂದೆ ಯಾವ ಆಟನೂ ನಡೆಯಲ್ಲ. ಸಬ್ಬಾಷ್ ಚಂದ್ರ, ಹಿಡಿದ ಪಟ್ಟು ಬಿಡೋನಲ್ಲ ನೀನು. ಅಖಾಡಕ್ಕೆ ಇಳಿದೆ ಅಂದರೆ ಎದುರಾಳಿಗೆ ಮಣ್ಣು ಮುಗಿಸಿಯೇ ಬರೋದು. ಅದು ಹೇಗೆ ಜಾಜಿ ವಶೀಕರಣ ಮುರಿದು ನಮ್ಮ ಕಡೆ ತಿರುಗಿಸ್ಕೊಂಡ್ಬಿಟ್ಟೆ ಅವಳನ್ನ? ಅವಳು ಕೀಳ್ಕೊಟ್ಟು ಬೊಂಬೆ ಹಾಗೆ ನಿಂಗೆ ಹಾರ ಹಾಕಿಯೇ ಬಿಟ್ಲು. ನೋಡಿದ್ಯಾ ನಿನ್ನ ಮಗನ ಕರಾಮತ್ತು? ಅವನ ವಿದ್ಯೆಗಳಿಗೆ ತಂತ್ರಗಳಿಗೆ ಸರಿ ಸಮಾನರು ಯಾರಾದರೂ ಇದ್ದಾರಾ ಈ ಊರಲ್ಲಿ? ಖಂಡಿತ ಇಲ್ಲ ವೈಜಯಂತಿ, ಯಾರೂ ಇಲ್ಲ. ನನ್ನ ಮಗನಿಗೆ ಸಮಾನ ಯಾರೂ ಇಲ್ಲ. ಬೇಷ್, ಉಳಿಸ್ಬಿಟ್ಟೆ ನಾನು. ನೀನು ಕೊಟ್ಟ ಮಾತಿನಂತೆ ನನ್ನ ಬದುಕಿನ ಸಾರ್ಥಕತೆಗೆ ಮುನ್ನುಡಿ ಬರೆದು ಬಿಟ್ಟೆ. ಇನ್ನೇನಿದ್ರು ಈ ವಿರೂಪಾಕ್ಷನ ಜಯಬೇರಿ. ನೀನು ಯಾವಾಗ ಇಲ್ಲಿಗೆ ಬಂದ್ಯೋ ಆಗಲೇ ನನ್ನ ವಿಜಯದ ದಂಡಯಾತ್ರೆ ಪ್ರಾರಂಭ ಆಗೋಯ್ತು. ಇನ್ನು ನಾನೇನಿದ್ರೂ ವಿಶ್ರಮಿಸಿಕೊಳ್ಳದು ನನ್ನ ಕೈಗೆ ಶ್ರೀಚಕ್ರ ಸ್ವರೂಪಿ ಆ ಮಗು ಬಂದಾಗಲೇ. ಜಾಜಿ, ಇದೇನಮ್ಮ ಮಾಡಿದೆ? ಚಂದ್ರಧರನಿಗೆ ಹಾರ ಹಾಕ್ಬಿಟ್ಟಿಯಲ್ಲಮ್ಮ. ಗೊತ್ತಿದ್ದು ಮಾಡಿದ್ಯಾ? ನಾನು ಹೇಳಿದಾಗೆ ಅಮ್ಮನವ್ರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು ಮಾಡಿದ್ಯಾ? ಅಮ್ಮನವರೇ ಹೀಗೆ ಮಾಡುವಂಥ ಸೂಚನೆ ಕೊಟ್ರ? ಹೇಳು ತಾಯಿ. ಸುಖಧರನ್ನ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡು ವಿರೂಪಾಕ್ಷನ ಮಗನ ಕೊರಳಿಗೆ ಮಾಲೆ ಹಾಕ್ತಿಯಲ್ಲ, ಇದ್ರ ಮರ್ಮಾನೇ ನನಗೆ ತಿಳಿತಾ ಇಲ್ಲ. ತುಂಬ ಖುಷಿ ಆಗಬೇಡಿ. ಅತ್ತೆ ಹೇಳಿದ ಕೆಲಸನ ಕಣ್ಣೊತ್ಕೊಂಡು ಮಾಡಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ. ನಿಮಗೂ ವಯಸ್ಸಾಗಿದೆ, ನಿಮ್ಮ ಮಿತ್ತಿಲ್ ನೀವಿರಿ. ಹೇಳಿಲ್ವಾ ಚಂದ್ರ ನಿನಗೆ? ನಿನ್ನ ಕೋಪ ನಿನ್ನ ಹತೋಟಿಲಿರಲಿ. ಎಲ್ಲಂದ್ರೆ ಅಲ್ಲಿ ಹರಿ ಬಿಡಬೇಡ. ಅವನನ್ನ ಅವನ ಪಾಡಿಗೆ ಬಿಟ್ಬಿಡು. ಎಷ್ಟಾದರೂ ನಾವು ಒಂದೇ ಕರಳ ಬಳ್ಳಿಗಳು. ಅವನು ಸಂಕಟ ಪಡೋದನ್ನ ನಾನು ನೋಡ್ಲಾರೆ. ಅಯ್ಯೋ, ಅಷ್ಟಾಕ ಅವಳನ್ನ ಹೆದರಿಸ್ತಿದ್ದೀರಿ? ಸದ್ಯ ಇವಳು ಈ ಮನೆ ಅನ್ನ ತಿಂದಿದ್ದಕ್ಕೆ ಇಷ್ಟಾದ್ರೂ ದಯೆ ತೋರಿಸಿದ್ಲಲ್ಲ, ಅಷ್ಟು ಸಾಕು. ಅಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಂತ ನನಗೆ ಅರ್ಥ ಆಗ್ತಿಲ್ಲ. ಸುಖದರ ಆದ್ರೇನು, ಚಂದ್ರದರ ಆದ್ರೇನು, ಅನುರೂಪನಾದ ಗಂಡ ಆದ್ರೆ ಸಾಕಲ್ವೇ? ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಯಾವುದರಲ್ಲಿ ಕಡಿಮೆ ಇದ್ದಾನೆ? ನಮ್ಮ ಹುಡುಗಿನ ಅವನು ಚೆನ್ನಾಗಿ ನೋಡ್ಕೊತಾನೆ. ನೀವ್ಯಾಕೆ ಗಾಬರಿ ಆಗಿದ್ದೀರಿ? ನಿಶ್ಚಿಂತೆ ಆಗಿರಿ. ಅದು ಹಾಗಲ್ಲ ರಾಜಲಕ್ಷ್ಮಿ. ನಾನು ಕೃಷ್ಣಶಾಸ್ತ್ರಿಗಳಿಗೆ ಮಾತು ಕೊಟ್ಟಿದ್ದೇನೆ. ಇಂತಹ ಸಮಯದಲ್ಲಿ ಹೀಗಾಗ್ಬಿಟ್ರೆ ಹೇಗೆ ಹೇಳು? ನೀವ್ಯಾಕೆ ಮಾತು ಮುರಿತು ಅನ್ಕೋತೀರಾ? ಇದು ಅಮ್ಮನವ್ರ ಸಂಕಲ್ಪನೇ ಇರಬಹುದಲ್ವೇ? ನೀವೇನು ಚಿಂತೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಿಕ್ಕೆ. ಚಕ್ರಾಪುರಿ ಕಾಲಿಡೋದಕ್ಕೂ ಮುಂಚೆನೆ ನನ್ನ ಮಗ ತಂದೆ ನರಳಸೇ ಹಿಂದಿರುಗಬೇಕು ಅಂತ ಶಬ್ದ ಮಾಡಿ ಬಂದಿರೋ ಹಾಗಿದೆ. ಅವನ ಮೈನಲ್ಲಿ ಹರಿತಿರೋದು ನಿನ್ನ ರಕ್ತಾನೇ ಅಲ್ವಾ ವಿರೂಪಾಕ್ಷ?
ನೀನು ಶ್ರೀಚಕ್ರಕ್ಕೋಸ್ಕರ ತಾಯಿ ಮೇಲೆ ಹಠ ಸಾಧಿಸೋವಾಗ ನಿನ್ನ ಮಗ ನಿನ್ನ ಮೇಲೆ ಹಠ ಸಾಧಿಸೋದು ಏನು ತಪ್ಪು? ಇಬ್ರು ಒಂದೇ ತಕ್ಕಡಿಲಿ ತೂಗ್ತಾ ಇದ್ದೀರಾ. ಅವನು ತಂದೆ ಮೇಲೆ ಹಠಕ್ಕೆ ಬಿದ್ದಿದ್ದಾನೆ, ನೀನು ತಾಯಿ ಮೇಲೆ ಹಠಕ್ಕೆ ಬಿದ್ದಿದ್ಯಾ, ಅಷ್ಟೇ ವ್ಯತ್ಯಾಸ. ಏನೇ ಹಠ ಇದ್ರು ನಾನು ಅಮ್ಮನವರ ಉಗ್ರ ಭಕ್ತ. ಅವನಿಗೆ ಭಕ್ತಿ ಬೇಡ, ತಂದೆ ಮೇಲೆ ಗೌರವನಾದ್ರೂ ಬೇಕಲ್ವಾ? ಮತ್ತೆ ಹೀನರಿಗಷ್ಟೇ ಕರುಣ ಅಗತ್ಯ ಇರೋದು, ಇಂಥ ಮನುಷ್ಯರಿಗಲ್ಲ. ತಿಳಿಸಿ ಹೇಳಿ ಅವ್ರಿಗೆ. ಚಂದ್ರ, ಇವನ್ ಮೇಲೆ ಕೂಗಾಡೋದನ್ನ ಬಿಡು. ಲಾಭವಿಲ್ಲದ ಕೆಲಸಕ್ಕೆ ಶ್ರಮ ಹಾಕೋದು ವ್ಯರ್ಥ. ಇವನ್ ಬಗ್ಗೆ ಆಮೇಲೆ ಮಾತಾಡ್ಬೋದು. ಈಗ ವಿಷಯಕ್ಕೆ ಬಾ. ಜಾಜಿನ ಬಂಧನದಿಂದ ಬಿಡಿಸೋದಕ್ಕೆ ಏನು ಮಾಡಿದೆ? ನಿಮಗೆ ಗೊತ್ತಲ್ಲ ಅತ್ತೆ, ದುಷ್ಟ ಕ್ಷುದ್ರ ಶಕ್ತಿಗಳಲ್ಲಿ ಒಟ್ಟು 18 ಮುಖ್ಯ ವರ್ಗಗಳಿವೆ. ಆ ಒಂದೊಂದು ವರ್ಗಕ್ಕೂ ಒಬ್ಬೊಬ್ಳು ಅಧಿದೇವತೆ ಇರ್ತಾಳೆ. ಅವರವರಲ್ಲೇ ಒಬ್ಳನ್ನು ಮೀರಿಸೋ ಮತ್ತೊಬ್ಳು ದೇವತೆ ಇರ್ತಾಳೆ. ಈಗ ಜಾಜಿನ ವಶೀಕರಣ ಮಾಡ್ಕೊಂಡಿದ್ದ ಕ್ಷುದ್ರ ದೇವತೆನ ಅವಳ ಮೈಯಿಂದ ಬಿಡಿಸೋದಕ್ಕೆ ಅವಳನ್ನೇ ಮೀರಿಸೋ ಮತ್ತೊಬ್ಳು ಕ್ಷುದ್ರ ದೇವತೆ ಜೊತೆ ನಾನು ಸಂವಹನ ನಡೆಸಿದೆ. ಆ ದೇವತೆ ಬೆಂಬಲದಿಂದ ನಾನು ಜಾಜಿನ ವಶೀಕರಿಸ್ಕೊಂಡೆ. ಅವಳು ನನ್ನ ಹಿಡಿತಕ್ಕೆ ಬಂದು ನನಗೆ ಹಾರ ಹಾಕಿದ್ಲು. ಒಟ್ಟಿನಲ್ಲಿ ಜಾಜಿ ಮದುವೆ ನಿನ್ ಜೊತೆ ನಡೆಯುತ್ತಲ್ಲ, ಅಷ್ಟು ಸಾಕು ನನಗೆ. 9ನೇ ಹುಣ್ಣಿಮೆಗೆ ಸರಿಯಾಗಿ ಶ್ರೀಚಕ್ರ ಸ್ವರೂಪಿ ಮಗು ನನ್ನ ಕೈನಲ್ಲಿ ನಲಿಬೇಕು. ನಲಿ ಮನೆ ಕರೆಸಿ ಒಳ್ಳೆ ಮರ್ಯಾದೆನ ಮಾಡಿಸಿದ್ರೆ ಇಷ್ಟು ಭರ್ಜರಿ ಆತಿಥ್ಯ ಸ್ವೀಕರಿಸೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ ಸ್ವಾಮಿ. ಅದು ಹಾಗಲ್ಲ. ಮತ್ತಿನ್ನೇನು ಶಾಸ್ತ್ರಿಗಳೇ, ನೀವಾಗೆ ನೀವು ಹೆಣ್ಣು ನೋಡೋದಕ್ಕೆ ಕರೆದ್ರಿ, ನಾವು ಬಂದ್ವಿ. ಲಗ್ನ ಪತ್ರಿಕೆ ಬರ್ಸ್ತೀವಿ ಬನ್ನಿ ಅಂತ ಕರೆದ್ರಿ, ಅದಕ್ಕೂ ನಾವು ಬಂದ್ವಿ. ಆದ್ರೆ ನೀವು ಮನೆ ಕರೆಸಿ ಅವಮಾನ ಮಾಡಿಸ್ತೀರ. ಇದೇನಾ ನಿಮ್ಮ ಸಂಸ್ಕಾರ? ನಮಗೂ ನಿಮ್ಮ ಸಂಬಂಧ ಬೇಕಾಗಿತ್ತು, ಆದರೆ ನಮ್ಮ ಭಾವನ ಹಳೆ ಸ್ನೇಹಿತ ಅನ್ನೋ ವಿಶ್ವಾಸಕ್ಕೆ ಉತ್ಸಾಹ ತೋರಿ ನಾವಿಲ್ಲಿ ಬಂದ್ವಿ. ನಿಮಗೆ ನಮ್ಮ ಹುಡುಗ ಬೇಡವಾಗಿದ್ರೆ ಬೇಡ ಅಂತ ನೇರವಾಗಿ ಹೇಳಬೇಕಿತ್ತು. ಇಷ್ಟೊಂದೆಲ್ಲ ನಾಟಕ ಯಾಕೆ ಆಡಬೇಕಿತ್ತು? ಇನ್ನೊಂದು ಕ್ಷಣನೂ ನಾವಿಲ್ಲಿರೋದು ಬೇಡ. ಶಂಕರ ಶಾಸ್ತ್ರಿಗಳೇ, ನಿಮಗೂ ನಿಮ್ಮ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ಕೃಷ್ಣಶಾಸ್ತ್ರಿಗಳೇ, ಕೃಷ್ಣಶಾಸ್ತ್ರಿಗಳೇ, ಕೃಷ್ಣಶಾಸ್ತ್ರಿಗಳೇ. ತ್ರಿಪುರ ಸುಂದರಿ, ಇದು ಏನಮ್ಮ ನಿನ್ನ ಪವಾಡ? ಸುಖಧರನ ಜೊತೆ ಆಗಬೇಕಾದ ನಿಶ್ಚಿತಾರ್ಥ ಚಂದ್ರಧರನ ಜೊತೆ ಆಗೋ ಹಾಗೆ ಮಾಡ್ಬಿಟ್ಟಿಯಲ್ಲ ತಾಯಿ. ಇದೇನು ನಿನ್ನ ಮರ್ಮ? ನನಗೆ ಒಂದೂ ತಿಳಿತಿಲ್ಲ ತಾಯಿ. ಜಾಜಿ ಸುಖಧರನ್ನೇ ಮದುವೆ ಆಗ್ತೀನಿ ಅಂತ ಒಪ್ಪಿದವಳು
ಎಲ್ಲೋ ಇದ್ದ ವಿರೂಪಾಕ್ಷನ ಮಗ ಚಂದ್ರಧರನಿಗೆ ಹೇಗೆ ಮಾಲೆ ಹಾಕಿದ್ಲು ಅಂತ. ಆದರೆ ನಿನಗೆ ತಿಳಿದಿರೋದು ಏನಿದೆ ತಾಯಿ, ಆ ವಿರೂಪಾಕ್ಷ ಶುದ್ಧಮತಿ ಅಲ್ಲ, ಪರಮ ಸ್ವಾರ್ಥಿ. ದುಷ್ಟರನು ಶಿಕ್ಷಿಸಿ ನೀ ಶಿಷ್ಟರನು ಉಳಿಸಲು ಬಾ.